ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಕಡೆಯಿಂದ ಬಂದಿರೋ ಒಂದು ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ಈ ಬಾರಿ ಎಲೆಕ್ಷನ್ ದಿಕ್ಕನ್ನ ತಿರುಗಿಸಬಹುದು ಅನ್ನೋ ಬಗ್ಗೆ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಮಮತಾ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾ ಇದ್ದಂತೆ ಅಮಿತ್ ಶಾ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಟ್ಟಿದ್ದಾರೆ. ಆರೋಪಕ್ಕೆ ಅವರು ನೀಡಿರೋ ಉದಾಹರಣೆ ಎಲ್ಲರ ಬಾಯನ್ನ ಮುಚ್ಚಿಸ್ತಾ ಇದೆ. ಇದರ ಜೊತೆಗೆ ಪ್ರಣಾಳಿಕೆಯಲ್ಲಿ ನೀಡಿರೋ ಕೆಲವೊಂದು ಅಂಶಗಳು ಬಿಜೆಪಿ ಕೈ ಹಿಡಿಯಬಹುದು ಎನ್ನಿಸ್ಕೊಳ್ತಾ ಇದೆ. ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ ಗೆಲುವಿಗಾಗಿ ಪೈಪೋಟಿ ಜೋರಾಗಿದ್ದು ಡಿಎಂಕೆ ಟಿವಿಕೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಬಿಜೆಪಿ ಡಿಎಂಕೆಗೆ ಟಕ್ಕರ್ ಕೊಡ್ತಾ ಇದೆ. ಅಣ್ಣಾಮಲೈ ಡಿಎಂಕೆ ಸರ್ಕಾರದ ವೈಫಲ್ಯಗಳನ್ನ ಅಂಕಿ ಅಂಶಗಳ ಸಮೇತ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದೆಡೆ ಕೇರಳ ಹಾಗೂ ಅಸ್ಸಾಂನಲ್ಲಿ ಮತದಾನ ಮುಗಿದಿದ್ದು ಅಲ್ಲಿನ ಅಂಕಿ ಅಂಶಗಳು ವಿಪಕ್ಷಗಳಿಗೆ ತೀವ್ರ ಮುಖಭಂಗವನ್ನ ತರಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಏಪ್ರಿಲ್ 23ರಂದು ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. ಅಲ್ಲಿಯ ತನಕ ಬಂಗಾಳದಿಂದ ಯಾವ ರೀತಿಯ ಸುದ್ದಿ ಬಂದ್ರು ಅಥವಾ ಏನೇ ಬೆಳವಣಿಗೆ ನಡೆದ್ರು ಅಚ್ಚರಿ ಇಲ್ಲ ಅನ್ನೋದು ವಾಸ್ತವ. ಈಗ ಎಲ್ಲಾ ಪಕ್ಷಗಳು ಅರ್ಥಾತ್ ಟಿಎಂಸಿ ಅಥವಾ ಬಿಜೆಪಿಗೆ ಇರೋ ಗುರಿ ಒಂದೇ, ಅಧಿಕಾರ ಹಿಡಿಯೋದು. ಇದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ದಾರಿಯನ್ನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿ ಹೊಸ ವೋಟರ್ಗಳು ಪ್ರಮುಖವಾಗಿ ಹಿಂದೂಗಳನ್ನ ಒಗ್ಗೂಡಿಸಿ ಪಾರದರ್ಶಕ ಎಲೆಕ್ಷನ್ ನಿಂದ ಗೆಲುವಿನ ನಿರೀಕ್ಷೆಯನ್ನ ಇಟ್ಕೊಂಡಿದ್ರೆ, ಟಿಎಂಸಿ ತಮ್ಮ ಮೇನ್ ವೋಟ್ ಬ್ಯಾಂಕ್ ಅನ್ನ ಕ್ಯಾಚ್ ಮಾಡಿದ್ರೆ ಕೆಲ ಹಿಂದೂಗಳು ಬೇಡ ಅಂದ್ರೂ ವೋಟ್ ಹಾಕೋದ್ರಿಂದ ಗೆಲುವು ಸುಲಭ ಅನ್ನೋ ಲೆಕ್ಕದಲ್ಲಿದೆ. ಈ ಹೊತ್ತಲ್ಲಿ ಬಂಗಾಳ ಅಖಾಡದಲ್ಲಿ ಸದ್ದು ಮಾಡಿದ್ದು ಹುಮಾಯೂನ್ ವಿಡಿಯೋ. ಸ್ಟಿಂಗ್ ಆಪರೇಷನ್ ಅಂತ ಹೇಳಿ ಟಿಎಂಸಿ ಬಿಡುಗಡೆ ಮಾಡಿದ್ದ ಈ ವಿಡಿಯೋದಲ್ಲಿ ಹುಮಾಯೂನ್ ಜೊತೆ ಬಿಜೆಪಿಯನ್ನು ದೂರಿದ್ರು. ಈಗ ಅದಕ್ಕೆ ಅಮಿತ್ ಶಾ ಕಡೆಯಿಂದ ಖಡಕ್ ಉತ್ತರ ಬಂದಿದೆ. ಮಾಧ್ಯಮದವರು ನಿಮ್ಮ ಹಾಗೂ ಹುಮಾಯೂನ್ ನಡುವೆ 1000 ಕೋಟಿ ವ್ಯವಹಾರ ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರಲ್ವಾ, ಏನ್ ಹೇಳ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಅಮಿತ್ ಶಾ, ಮೊದಲು ನೀವು ಮಮತಾ ಬ್ಯಾನರ್ಜಿ ಮಾತನ್ನ ನಂಬೋದನ್ನ ಬಿಡಿ. ಒಂದಲ್ಲ ಇಂತ 2000 ವಿಡಿಯೋ ಬೇಕಾದ್ರೂ ಮಮತಾ ರೆಡಿ ಮಾಡ್ತಾರೆ. ನಾವು ಹಾಗೂ ಹುಮಾಯೂನ್ ಉತ್ತರ ಹಾಗೂ ದಕ್ಷಿಣ ಧ್ರುವ ಇದ್ದಂತೆ, ಯಾವತ್ತೂ ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ. ಬಂಗಾಳದಲ್ಲಿ ಬಾಬ್ರಿ ಮಸೀದಿ ಮಾಡ್ತೀನಿ ಅಂತ ಹೇಳಿದ ವ್ಯಕ್ತಿ ಜೊತೆ ಕೈ ಜೋಡಿಸೋದಕ್ಕಿಂತ ಇನ್ನೂ 20 ವರ್ಷ ವಿರೋಧ ಪಕ್ಷದಲ್ಲೇ ಇರೋದಕ್ಕೆ ಖುಷಿ ಪಡ್ತೀವಿ ಅಂತ ಹೇಳಿ ಟಕ್ಕರ್ ಕೊಟ್ಟಿದ್ದಾರೆ. ಇದು ಆರೋಪಕ್ಕೆ ಬಿಜೆಪಿಯಿಂದ ಬಂದಿರೋ ಅಧಿಕೃತ ಪ್ರತಿಕ್ರಿಯೆ ಆಗಿದೆ. ಅಂದಹಾಗೆ ಹುಮಾಯೂನ್ ಕೂಡ ಈ ಆರೋಪವನ್ನ ತಳ್ಳಿ ಹಾಕಿದ್ದು, ತನಿಖೆ ನಂತರ ಇದರ ಸತ್ಯಾಸತ್ಯತೆ ಹೊರ ಬರಬೇಕಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ತನಿಖೆ ಆಗೋ ಮುನ್ನವೇ ಎಲೆಕ್ಷನ್ ಮುಗಿದು ರಿಸಲ್ಟ್ ಬರೋ ಸಾಧ್ಯತೆ ಇದೆ ಅನ್ನೋದು. ಇನ್ನು ಬಂಗಾಳ ಗೆಲ್ಲೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾ ಇರೋ ಬಿಜೆಪಿ ಪ್ರಣಾಳಿಕೆಯಲ್ಲೂ ಕಮಾಲ್ ಮಾಡೋದಕ್ಕೆ ಮುಂದಾಗಿದೆ. ಅಮಿತ್ ಶಾ ಕಡೆಯಿಂದ ಬಂದಿದ್ದ ಆಫರ್ಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಈಗ ಇಡೀ ಪ್ರಣಾಳಿಕೆಯಲ್ಲಿ ಹೈಲೈಟ್ ಆಗ್ತಾ ಇರೋ ಅಂಶ ಏನು ಅನ್ನೋದನ್ನ ತಿಳಿಸ್ತೀವಿ. ಅದರಲ್ಲಿ ಮೊದಲನೆಯದ್ದು, ಮಹಿಳೆಯರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಮಾಸಿಕ 3000 ರೂಪಾಯಿ ಅನೌನ್ಸ್ ಮಾಡಿರೋದು. ಇದೇನಿದು ಇವರು ಕೂಡ ಉಚಿತಗಳ ಹಿಂದೆ ಬಿದ್ರ ಅಂತ ಅನ್ನಿಸದೇ ಇರೋದಿಲ್ಲ. ಆದ್ರೆ ಬಂಗಾಳದ ಮಟ್ಟಿಗೆ ಇದು ಅನಿವಾರ್ಯ ಅನ್ನೋ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಫ್ರೀ ಟ್ರೆಂಡ್ ನಡೀತಾ ಇರುವಾಗ ಅದನ್ನ ನಿಲ್ಲಿಸಬೇಕು ಅಂದ್ರೆ ಒಂದೇ ಕೋರ್ಟ್ ಕಡೆಯಿಂದ ಸರಿಯಾದ ಆದೇಶ ಬರಬೇಕು ಅಥವಾ ಎಲೆಕ್ಷನ್ ಕಮಿಷನ್ ರೂಲ್ಸ್ ತರಬೇಕು. ಶಾಸಕಾಂಗದಲ್ಲಿ ಈ ಮಾರ್ಪಾಡು ಆಗ್ಬೇಕು ಅಂದ್ರೆ ಮೊದಲಿಗೆ ಇದನ್ನ ನಿಲ್ಲಿಸೋ ಉದ್ದೇಶ ಇಟ್ಕೊಂಡವರು ಅಧಿಕಾರಕ್ಕೆ ಬರಬೇಕು. ಆಲ್ರೆಡಿ ಮಮತಾ ಬಂಗಾಳದಲ್ಲಿ ಸಾಕಷ್ಟು ಫ್ರೀ ಆಫರ್ ಗಳನ್ನ ಕೊಟ್ಟಿರುವಾಗ ಬಿಜೆಪಿ ಫ್ರೀ ಇಲ್ಲದೆ ಹೋಗ್ತೀವಿ ಅಂದ್ರೆ ಗೆಲ್ಲೋದು ಕಷ್ಟ ಅನ್ನೋ ವ್ಯಾಖ್ಯಾನ ಇದೆ. ಅಂದಹಾಗೆ ಮಮತಾಗೆ ಅತ್ಯಂತ ದೊಡ್ಡ ವೋಟ್ ಬ್ಯಾಂಕ್ ಮುಸ್ಲಿಮರು. ಅವರಿಗೆ ಫ್ರೀ ಕೊಡ್ಲಿ ಅಥವಾ ಕೊಡದೇ ಇರಲಿ, ಅವರು ಬೆಂಬಲಿಸೋದು ಮಮತಾರನ್ನೇ. ಆದ್ರಿಂದ ಉಳಿದ ಬೋನಸ್ ಅಂದ್ರೆ ಹಿಂದೂಗಳ ವೋಟ್ಗಳಿಗಾಗಿ ಈ ಫ್ರೀಗಳನ್ನ ಅನೌನ್ಸ್ ಮಾಡೋದು ವಾಡಿಕೆ ಆಗಿದೆ. ಇದನ್ನ ನೋಡ್ಕೊಂಡು ಕೈಕಟ್ಟಿ ಕೂತ್ರೆ ಹಿಂದೂಗಳ ವೋಟ್ ಕೂಡ ಬರೋದಿಲ್ಲ ಅಂತ ಬಂಗಾಳದ ಮಹಿಳೆಯರನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ. ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಬಹುದು. ಅಲ್ಲದೆ ಬಂಗಾಳದಲ್ಲಿ ನಿರುದ್ಯೋಗಿಗಳಿಗೆ ಬರ ಇಲ್ಲದೆ ಇರೋದ್ರಿಂದ ಅದು ಕೂಡ ವರ್ಕ್ ಆಗುತ್ತೆ ಎನ್ನಿಸ್ಕೊಳ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಅದು ಆಯುಷ್ಮಾನ್ ಭಾರತ್ ಯೋಜನೆಯ ಎಕ್ಸ್ಟೆನ್ಷನ್ ಅನ್ನೋ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಇಡೀ ಭಾರತದಾದ್ಯಂತ ಆಯುಷ್ಮಾನ್ ಸ್ಕೀಮ್ಗೆ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಇದೆ. ಕಾಂಗ್ರೆಸ್ಗೆ 100ಕ್ಕೆ 100 ವೋಟ್ ಹಾಕುವ ಸಮುದಾಯಗಳು ಕೂಡ 100ಕ್ಕೆ 100 ಈ ಸ್ಕೀಮ್ ಅನ್ನ ಬಳಸ್ಕೊಳ್ತಾ ಇದೆ. ಆದ್ರೆ ಬಂಗಾಳ ಸೇರಿ ಬಿಜೆಪಿ ಏತರ ಕೆಲ ರಾಜ್ಯಗಳಲ್ಲಿ ಈ ಸ್ಕೀಮ್ ಜನರ ಕೈಗೆ ಸಿಗದಂತೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಇತ್ತು. ಉದ್ದೇಶ ಇಷ್ಟೇ, ಜನ ಸತ್ರೆ ಸಾಯ್ಲಿ, ಆದ್ರೆ ಕ್ರೆಡಿಟ್ ಕೇಂದ್ರ ಸರ್ಕಾರಕ್ಕೆ ಹೋಗ್ಬಾರ್ದು ಅಂತ. ಅದನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿರೋದು ಬಿಜೆಪಿ ಗೆಲುವಿಗೆ ಸಹಕಾರಿಯಾಗಲಿದೆ ಅಂತ ಅನ್ನಿಸ್ಕೊಳ್ತಾ ಇದೆ. ಇದೆರಡು ಕಣ್ಣಿಗೆ ಕಾಣುವ ಆಕರ್ಷಕ ಅಸ್ತ್ರಗಳಾಗಿದ್ರೆ ಉಳಿದಂತೆ 1 ಕೋಟಿ ಉದ್ಯೋಗ ಸೃಷ್ಟಿಯ ಭರವಸೆ, ಏಮ್ಸ್, ಐಐಟಿ, ಐಐಎಂಗಳ ನಿರ್ಮಾಣ, ಉತ್ತರ ಬಾಂಗ್ಲಾ ಅಭಿವೃದ್ಧಿ, ಭತ್ತ, ಮಾವು ಹಾಗೂ ಆಲೂಗಡ್ಡೆ ಕೃಷಿಗೆ ಬೆಂಬಲ, ಪ್ರಮುಖವಾಗಿ ಕೈಗಾರಿಕೆಗಳ ಅಭಿವೃದ್ಧಿ ಹಾಗೂ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಒತ್ತು ಕೊಡೋ ಬಗ್ಗೆ, ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಕುರಿತಂತೆ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿದೆ. ಆದ್ರಿಂದ ಈ ಬಾರಿ ಬಿಜೆಪಿ ಆಶ್ವಾಸನೆಗಳು ಹೆಚ್ಚಿನ ವೋಟ್ ತಂದು ಕೊಡಬಹುದು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ದಟ್ಟವಾಗಿದೆ. ಇನ್ನು ಇತ್ತ ತಮಿಳುನಾಡಿನ ಕಡೆ ನೋಡಿದ್ರೆ ಅಣ್ಣಾಮಲೈ ಮತ್ತೊಮ್ಮೆ ಡಿಎಂಕೆ ವೈಫಲ್ಯಗಳನ್ನ ಹೇಳಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಪ್ರಚಾರದಲ್ಲಿ ಡಿಎಂಕೆ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರೋ ಅಣ್ಣಾಮಲೈ ಡಿಎಂಕೆ ಸರ್ಕಾರ ಮಾಡಿದ್ದ ಆಶ್ವಾಸನೆಗಳನ್ನ ನೀಡೋದ್ರಲ್ಲಿ ವಿಫಲ ಆಗಿದೆ.
ಆದ್ರೆ ಕನಿಮೊಳಿ ಹಾಗೂ ಸ್ಟಾಲಿನ್ ಹೋದಲ್ಲಿ ಬಂದಲ್ಲಿ ಗ್ಯಾಸ್ ಸಮಸ್ಯೆ ಇದೆ, ಪೆಟ್ರೋಲ್ ದರ ಏರುತ್ತೆ ಅಂತ ಸುಳ್ಳು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಕಳೆದ ಎಲೆಕ್ಷನ್ ನಲ್ಲಿ ಬರೋಬ್ಬರಿ 511 ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಅದರಲ್ಲಿ ಪೂರೈಸಿರೋದು ಕೇವಲ 15% ಮಾತ್ರ. ಆದ್ರೆ ಇವರು ಮಾತ್ರ 99% ಎಲ್ಲವನ್ನೂ ಮಾಡಿದೀವಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಗಾರ್ಡನ್ ಕೆಲಸಗಾರರಿಗೆ ಶಾಶ್ವತ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಗಾರ್ಡನ್ ಕೆಲಸಗಾರರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಮಾಡ್ಲಿಲ್ಲ. ಹೈಡ್ರಾಲಿಕ್ ಕಾರ್ ಪಾರ್ಕಿಂಗ್ ಆಗಿಲ್ಲ, IT ಪಾರ್ಕ್ ನಿರ್ಮಾಣ ಮಾಡ್ಲಿಲ್ಲ. ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಆದ್ರೆ ಇವರು ಮಾಡಿದ್ದೇನು ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರದಿಂದ ರೈತರಿಗೆ PM ಕಿಸಾನ್ ಯೋಜನೆಯಲ್ಲಿ ಹಣ ಬರ್ತಾ ಇತ್ತು. ಆದ್ರೆ ಆ ಫಲಾನುಭವಿಗಳ ಹೆಸರನ್ನೇ ಕಮ್ಮಿ ಮಾಡಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೊಂದು ಕಡೆ ಅಧಿಕಾರಕ್ಕೆ ಅಭಿವೃದ್ಧಿ ಬಿಟ್ಟು ವಾಮ ಮಾರ್ಗದಲ್ಲಿ ಹೆಜ್ಜೆ ಹಾಕ್ತಾ ಇರೋ DMK ಈಗ ಧಾರ್ಮಿಕ ಮತಗಳತ್ತ ಚಿತ್ತ ನೆಟ್ಟಿದೆ. ಕ್ರಿಶ್ಚಿಯನ್ ಅಸೋಸಿಯೇಷನ್ಗಳನ್ನ ಒಗ್ಗೂಡಿಸ್ತಾ ಇರೋ ಸ್ಟಾಲಿನ್ ಆ ಸಮುದಾಯದ ಪ್ರಮುಖರು, ಧಾರ್ಮಿಕ ಮುಖಂಡರ ಬೆಂಬಲ ಪಡೆದು ಸಮುದಾಯದ ಜನರಿಗೆ DMKಗೆ ವೋಟ್ ಹಾಕುವಂತೆ ಒತ್ತಾಯ ಮಾಡಿಸ್ತಾ ಇದ್ದಾರೆ. ಇದು ಕ್ರೈಸ್ತ ಮತದಾರರಲ್ಲಿ ಗೊಂದಲಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಸ್ಟಾಲಿನ್ ಅನ್ನೋದು ಕ್ರಿಶ್ಚಿಯನ್ ಹೆಸರು, ಇನ್ನೊಂದು ಕಡೆ ವಿಜಯ್ ತಮ್ಮ ಹೆಸರಿನ ಮುಂದೆ ಜೋಸೆಫ್ ಅಂತ ಇಟ್ಕೊಂಡಿದ್ದಾರೆ. ಇಬ್ರು ಕೂಡ ಅದ್ದೂರಿಯಾಗಿ ಕ್ರಿಸ್ಮಸ್ ಆಚರಿಸಿದ್ದಾರೆ. ಇಬ್ರು ತಮ್ಮ ಸಮುದಾಯವನ್ನ ಅಪಾರವಾಗಿ ಓಲೈಕೆ ಮಾಡ್ಕೊಳ್ತಾ ಬಂದಿದ್ದಾರೆ. ಹೀಗಿರುವಾಗ ಯಾರಿಗೆ ವೋಟ್ ಹಾಕೋದು ಅನ್ನೋ ಗೊಂದಲಕ್ಕೆ ಈಡಾದಂತಾಗಿದೆ. ಆದ್ರೆ ತಮಿಳುನಾಡಿನ ಕೆಲವರ ರೂಲ್ಸ್ ಪ್ರಕಾರ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಸಿನಿಮಾ ಹೀರೋಗಳೇ ಶ್ರೇಷ್ಠರು, ಸಮರ್ಥರು ಹಾಗೂ ಅವರಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಅನ್ನೋ ಆಲೋಚನೆ ಇರೋದ್ರಿಂದ ವಿಜಯ್ಗೆ DMK ಅಕೌಂಟ್ ನಿಂದ ಒಂದಷ್ಟು ವೋಟ್ಗಳು ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಆಲ್ರೆಡಿ ಎಲೆಕ್ಷನ್ ಮುಗಿದಿರೋ ಕೇರಳ, ಪುದುಚೇರಿ, ಅಸ್ಸಾಂನಲ್ಲಿ ವೋಟ್ ಪರ್ಸೆಂಟೇಜ್ ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ. ಅಸ್ಸಾಂನಲ್ಲಿ ಸರಾಸರಿ 85%, ಪುದುಚೇರಿಯಲ್ಲಿ 89% ಹಾಗೂ ಕೇರಳದಲ್ಲಿ ಸುಮಾರು 77.7% ವೋಟಿಂಗ್ ನಡೆದಿದೆ. ಈ ಪೈಕಿ ಎಲ್ಲರ ಗಮನ ಸೆಳೀತಾ ಇರೋದು ಕೇರಳ. ಯಾಕಂದ್ರೆ ಅಲ್ಲಿ SIR ನಡೆದಿದೆ. ಅದರ ಹೊರತಾಗಿಯೂ ದೊಡ್ಡ ಮಟ್ಟದಲ್ಲಿ ವೋಟಿಂಗ್ ಆಗಿದೆ. ಅಲ್ಲದೆ ಗಲ್ಫ್ ದೇಶದಲ್ಲಿ ಯುದ್ಧ ಇರೋದ್ರಿಂದ ಅಲ್ಲಿ ನೆಲೆಸಿರೋ ಕೇರಳಿಗರ ಪೈಕಿ ಬಹುತೇಕರು ವೋಟಿಂಗ್ಗೆ ಬಂದಂತಿಲ್ಲ. ಅವರು ಬಂದಿದ್ರೆ 80% ದಾಟಿ ಹೋಗ್ತಾ ಇತ್ತು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕೆ ಇದು ಗಮನಾರ್ಹವಾಗಿದೆ ಅಂದ್ರೆ, SIR ನಿಂದ ವೋಟ್ ಡಿಲೀಟ್ ಅಂತ ಆಲ್ರೆಡಿ ವಿಪಕ್ಷಗಳು ಕೂಗಾಡಿದ್ದು, ಮಮತಾ ಬ್ಯಾನರ್ಜಿ ಇನ್ನೂ ಕೂಗಾಡ್ತಾನೆ ಇದ್ದಾರೆ. ಆದ್ರೆ ಆ ರೀತಿ ಏನು ಇಲ್ಲ, ನಿಜವಾದ ಮತದಾರರು ಬಂದು ವೋಟ್ ಹಾಕಿದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಅಸ್ಸಾಂನಲ್ಲಿ ದೊಡ್ಡ ಮಟ್ಟದ ವೋಟಿಂಗ್, ಈ ಬಾರಿ ಹಿಂದೂಗಳು ಒಗ್ಗೂಡಿದ್ದಾರೆ ಅನ್ನೋ ಚರ್ಚೆಗೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. वो पेंशन भोगियों के लिए DA सुनिश्चित किया जाएगा और 45 दिन के अंदर ही 7वें वेतन आयोग को लागू कर सभी